ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಾಮಿ ಮಡಿಗೆ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡೇನಿ. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ದಿನ ಮಂಡೇ. ಇವತ್ತಿನ ದಿನ ಹೊಸ ಶುರು ನಮ್ಮ ಮನೆ ಸ್ಕೂಲ್ದು ಚುಕ್ಕಿದು ಸ್ಕೂಲ್ ಇವತ್ತಿಂದ ಸ್ಟಾರ್ಟ್. ಇವತ್ತಿಂದ ಹೊಸ ಸ್ಕೂಲ್ಗೆ ಫಸ್ಟ್ ಡೇ ಇಂದ ಹೊಂಟಾಳು ಚುಕ್ಕಿ. ಆಕಿನ ಕಳಿಸ್ಬರಕ್ಕಂತೇಳಿ ಹೊಂಟೇನಿ. ನಮ್ದು ವೆಹಿಕಲ್ದು ಇನ್ನೂ ಗೊತ್ತಿಲ್ಲ ಅದು ಏನಂತ ಹೇಳಿ, ವೆಹಿಕಲ್ ಫೆಸಿಲಿಟಿ ಪಿಕಪ್ ಡ್ರಾಪು ಅದನ್ನು ಒಂದ್ಸತಿ ಕೇಳಿಕೊಂಡು ಆಕಿನ ಕಳಿಸಿ ಯೂನಿಫಾರ್ಮ್ ತೊಗೊಂಡು ಬುಕ್ಸ್ ತೊಗೊಂಡು ಬರ್ಬೇಕಂತೇಳಿ ನಾನು ಇವಾಗ ಹೊಂಟೇನಿ ಆಕಿನ ಕಳ್ಸಕ್ಕೆ. ಸೊ ಬರ್ರಿ, ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇವತ್ತಿನ ದಿನ ಫಸ್ಟ್ ಡೇ ಸ್ಕೂಲು, ಅದಕ್ಕೆ ಇದೊಂದು ಮೆಮರಿ ಇರಲಿ ಅಂಥೇಳಿ, ಯಾವಾಗಲೂ ಇರಲಿ ನನ್ನ ಚಾನಲ್ ಒಳಗೆ ಅಂಥೇಳಿ ವಿಡಿಯೋ ಮಾಡ್ಕೊಳತ್ತೀನಿ. ಸೊ ಬರ್ರಿ ಹೋಗೋಣ, ಇವಾಗ ಸ್ಕೂಲಿಗೆ ಕಳಿಸಿ ಬಂದ್ಬಿಡ್ತೇನೆ ಅಂತ. ಚಲಂಗೆ ಹೋಗೋಣ ಚುಕ್ಕು. ಜಲ್ದಿ ಬಾ. ನನ್ನ ಮಗ ಸ್ಕೂಲ್ಗೆ ಹೊಂಟಾನಿಗೆ. ನನ್ನ ಮಗ ಪೂಜೆ ಮಾಡಕತ್ತಾನ. ಪೂಜೆ ಮಾಡಿ ಸೊ ಬರ್ರಿ ಇವಾಗ ನೋಡ್ರಿ, 3 ಜನದ ಲಂಚ್ ಬ್ಯಾಗ್ ಪ್ಯಾಕ್ ಮಾಡೀನಿ. ಒಬ್ಬರು ಮರ್ತು ಬಿಟ್ಟು ಹೋಗಾರ, ಇನ್ನೊಂದು ಸ್ಕೂಲ್ ಇಲ್ಲ. ಈಗ ನನ್ನ ಮಗಳದ್ದು ಒಂದೇ ಸ್ಕೂಲ್ ಐತಿ, ಆಕಿನ ಕರ್ಕೊಂಡು ಹೊಂಟೇನಿ ಈಗ. ಫ್ರೆಂಡ್ಸ್, ನನ್ನ ಮಗಳಿಗೆ ಫಸ್ಟ್ ಡೇ ಸ್ಕೂಲ್ ಇತ್ತು. ನಾವು ಊರಿಂದ ಬಂದಮೇಲೆ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇದು ನನ್ನ ಮಗಳದ್ದು ಸ್ಕೂಲಿಗೆ ಕಳಿಸೋ ದಿನದ್ದು ವ್ಲಾಗ್ ಮಾಡಿದ್ದೆ. ಯಾಕಂದರೆ ಬಂದಿಂದ ಸಿಕ್ಕಾಪಟ್ಟೆ ಕೆಲಸಗಳಿದ್ವು. ಆ ಕೆಲಸಗಳ ಮಧ್ಯೆ ನಾನು ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲಿಲ್ಲ. ಇದು ಡೈರೆಕ್ಟಾಗಿ ಮಂಡೇನ ನಾನು ವ್ಲಾಗ್ ಮಾಡಾಕತ್ತೀನಿ. ನಾವು ಸ್ಯಾಟರ್ಡೇ ಬಂದಿದ್ದು ಊರಿಂದ. ಸೊ ಮಂಡೇ ವ್ಲಾಗ್ ಇದು. ನನ್ನ ಮಗನಿಗೂ ಸ್ಕೂಲ್ ಐತೆ ಅಂದ್ಕೊಂಡು ಅವನಿಗೂ ಬಾಕ್ಸ್ ಹಾಕಿದ್ದೆ. ಲಾಸ್ಟ್ ಮೂಮೆಂಟ್ ಒಳಗೆ ನಾನು ಮೆಸೇಜ್ ನೋಡಿದ್ದೆ, ಸ್ಕೂಲಿಲ್ಲ ಅಂತ ಮೆಸೇಜ್ ಹಾಕಿದ್ರು. ಈಕಿನ್ನ ಕಳಿಸ್ಬರ್ಬೇಕಂಥೇಳಿ, ಇದು ಫಸ್ಟ್ ಡೇ ಎಲ್ಲ ಕಳಿಸ್ಬರ್ಬೇಕಂಥೇಳಿ ನಾನು ಹೊಂಟೇನಿ. ಯಾಕಂದ್ರೆ ಬಸ್ ಗೀಸ್ ಇನ್ನೂ ಮಾತಾಡಿರಲಿಲ್ಲ ನಾವು. ಸ್ಕೂಲ್ ಬಸ್ಸ ಬರ್ತೈತಿ, ವ್ಯಾನೂ ಬರ್ತವೆ ಮನೆ ಮುಂದೆ. ಯಾವುದಾದ್ರೂ ಎರಡರೊಳಗೆ ಯಾವ ಕನ್ವೀನಿಯೆಂಟ್ ಯಾಕೋ ಅದನ್ನು ನಾನು ಇದು ಮಾಡಿ ಮಾತಾಡಿ ಬರೋಣ ಅಂಥೇಳಿ ಹೊಂಟಿದ್ದೆ. ಸೊ ಸ್ಕೂಲ್ ಜಾಸ್ತಿ ಏನು ದೂರ ಇಲ್ಲ, ಗಾಡಿ ಇದ್ದರೆ ನಾನು ಬಿಟ್ಟು ಬಂದುಬಿಡ್ತಿದ್ದೆ. ನನಗೆ ಗಾಡಿ ಇಲ್ಲಲ್ಲ, ಅದಕ್ಕಾಗಿ ಇವಾಗ ಆಟೋಗೆ ಹೋಗ್ಬೇಕು. ನಾನು ಆಟೋಗೆ ಹೋಗಿ ಕಳಿಸ್ಬರಾಗ್ತೀನಿ. ಅವಳು ಏನು ಹಠ ಮಾಡಲಿಲ್ಲ, ಜಸ್ಟ್ ಬುಕ್ ಇಸ್ಕೊಂಡು ವಾಪಸ್ ಬಂದುಬಿಡೋದಲ್ಲ ಮಮ್ಮಿ, ಯೂನಿಫಾರ್ಮ್ ಇಸ್ಕೊಂಡು ವಾಪಸ್ ಬಂದುಬಿಡೋದಲ್ಲ ಮಮ್ಮಿ ಅಂತ ಹೇಳ್ಕೊಂಡು ಹೊಂಟಿದ್ಲು. ನಾನು ಹ್ಞೂ ಅನ್ಕೊತ ಕರ್ಕೊಂಡಿದ್ದೆ. ಇಲ್ಲಾಂದ್ರೆ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಅಂದ್ರೆ ಏನು ಅಂದ್ಕೊಂಡಿದ್ಲು ಅಂದ್ರೆ ಬುಕ್ಸ್ ಆಮೇಲೆ ಯೂನಿಫಾರ್ಮ್ ಇಸ್ಕೊಂಡು ವಾಪಸ್ ಬಂದುಬಿಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಲು. ಬರೀತೀಯಾ? ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು. ಆಮೇಲೆ ಫ್ರೆಂಡ್ಸ್ ಮಾಡ್ಕೊ ಒಂದಿಬ್ಬರನ್ನ. ನೀನು ಪಕ್ಕ ಇರ್ತಾರಲ್ಲ, ಅವ್ರನ್ನ ಫ್ರೆಂಡ್ಸ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡ್ಬೇಕೇನ ಚೆನ್ನಾಗಿ. ಫಸ್ಟ್ ಡೇ ಸ್ಕೂಲ್ ಅಂಥೇಳಿ ನನಗೂ ಖುಷಿಯಾಗಿತ್ತು. ಆಮೇಲೆ ಇದೊಂದು ಮೆಮರಿ ಇರಲಿ ಅಂಥೇಳಿ ವಿಡಿಯೋ ಮಾಡ್ಕೊಳತ್ತಿದ್ದೆ. ಯಾವಾಗ ಓಪನ್ ಮಾಡಿ ನಾನು ಯೂಟ್ಯೂಬ್ ನೋಡಿದ್ರು ಇದು ಓಪನ್ ಆಗಿರ್ಬೇಕು. ಆಮೇಲೆ ಮುಂದಾಕಿನ ನೋಡಬೇಕು ಓಪನ್ ಮಾಡಿ ಅಂತಂದು ನನಗೂ ಆಸೆ. ಸೊ ಇವಾಗ ನೋಡಿರಿ, ಮೇನ್ ರೋಡಿಗೆ ಬಂದ್ವಿ. ಮನೆಯಿಂದ ಸ್ವಲ್ಪ 5th ಕ್ರಾಸ್ನಾಗ ಐತಿ ಮನೆ. ಮೇನ್ ರೋಡ್ ಸ್ವಲ್ಪ ನಡ್ಕೊಂಡು ಬರಬೇಕು. ಆಮೇಲೆ ಇಲ್ಲಿ ರೋಡ್ ಆಟೋ ಎಲ್ಲರೂ ಸಿಗ್ತಾವೆ ಅಂತ ಹೇಳಿ ನಾವು ನೋಡಿದೆ. ಅಷ್ಟೊಳಗೆ ಒಂದು ಆಟೋ ಬಂದಾದ್ಮೇಲೆ ಆಟೋ ಹತ್ತಿ ಹೋದ್ವಿ. ಫುಲ್ ಸಮೀಪ. ಸ್ಕೂಲ್ ಇರೋದು ಭಾಳ ನಿಯರ್ ಐತಿ, ಬಟ್ ಆದರೂ 50 ರೂಪೀಸ್ ಕೊಡಬೇಕು. ಇವಾಗ ನೋಡ್ರಿ, 1 ವೀಕ್ 12:30ಗೆ ಬಿಡ್ತೈತೆ ಸ್ಕೂಲ್. ಮಾರ್ನಿಂಗ್ 10 o'clock ಕಳಿಸಿ 12:30 ವಾಪಸ್ ಕರ್ಕೊಂಬರ್ಬೇಕು. ನೋಡ್ರಿ, ಕಳಿಸ್ಬಂದೆ, ಚುಕ್ಕಿನ ಕಳಿಸ್ಬಂದೆ ಸ್ಕೂಲಿಗೆ. ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನನ್ನ ಕೈಯೇ ಬಿಡಾಕತ್ತಿಲ್ಲ. ಯಾರನ್ನೂ ಕ್ಲಾಸ್ ಒಳಗೆ ಕರ್ಕೊಳ್ಳೋದಿಲ್ಲ ಪೇರೆಂಟ್ಸ್ನ. ಬಟ್ ಅಕ್ಕಿನ ಅವತಾರ ನೋಡಿ ಟೀಚರ್ಸ್ ನಾನು ಒಳಗೆ ಕರ್ಕೊಂಡು ಒಂದು ಸ್ವಲ್ಪ ಕ್ಲಾಸ್ನಾಗ ಕೂರಿಸಿ ಸ್ವಲ್ಪ ಹೊತ್ತು ಕೂರಿಸಿದ್ರೆ ನಾನು ಎಲ್ಲೋ ಏನೋ ನೋಡಾಕಿದ್ಲು, ಬಿಟ್ಟು ಬಂದುಬಿಟ್ಟೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು, ಸಿಕ್ಕಾಪಟ್ಟೆ ಹಾಳಾಗ್ತಿದ್ಲು ಫಸ್ಟ್ ಡೇ ಸ್ಕೂಲ್ ಅಂಥೇಳಿ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಹೋಗಲೇಬೇಕಲ್ಲ ಸ್ಕೂಲಿಗೆ ಅಂಥೇಳಿ ನಾನು ಗಟ್ಟಿ ಮನಸ್ಸು ಮಾಡಿ ವಾಪಸ್ ಬಂದೆ. ಸ್ವಲ್ಪ ಭಾಳ ಬೇಜಾರಾಯ್ತು ನನಗಂತೂ. 12:30ಗೆ ಈ ಫಸ್ಟ್ ವೀಕಿಂದ 12:30ಗೆ ಬಿಡ್ತಾರೆ. ಅದಾದಮೇಲೆ 3 o'clock ಬಿಡೋದು. ನಾನು ವಾಪಸ್ ಮನೆಗೆ ಬಂದೆ ಆಟೋ ಮಾಡಿಕೊಂಡು. ನನ್ನ ಮಗನ ಮನ್ಯಾಗ ಬಿಟ್ಟು ಬಂದೀನಿ. ಅವ್ನು ಸ್ಕೂಲಿಗೆಲ್ಲ ರೆಡಿ ಮಾಡೀನಿ. ಇವತ್ತು ಸ್ಕೂಲ್ ರಜೆ ಅಂತಂದು ಮೆಸೇಜ್ ಮಾಡಿದ್ರು ಸ್ಕೂಲಿಂದ. ಅದಕ್ಕೆ ವಾಪಸ್ ಎಲ್ಲ ವೇಸ್ಟ್ ಆಯ್ತು. ಈಗ ಮನ್ಯಾಗ ಬಿಟ್ಟು ಬಂದೀನಿ, ಕೀ ಹಾಕಿ ಹೋಗ ಟಿಫಿನ್ ಮಾಡಂತ ಹೇಳಿ. ಬಾಕ್ಸ್ ಕಟ್ಟಿದ್ನಲ್ಲ, ಅದನ್ನ ಟಿಫಿನ್ ಮಾಡಂತ ಹೇಳಿ ಬಿಟ್ಟು ಹೋಗಿದ್ದೆ. ಏನು ಮಾಡಾಕತ್ತಾನೆ ನೋಡೋಣ. ಇವಾಗ ಮನೆಗೆ ಹೊಂಟೇನಿ. ಮನೆಗೆ ಹೋಗಿ ನಿಮ್ಮ ಜೊತೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸ್ಟೇ ಟ್ಯೂನ್ಡ್ ಆಗಿ. ಜಸ್ಟ್ ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಹಾಳಾಕತ್ಬಿಟ್ಲ ಚುಕ್ಕಿ ಅಂತೂ. ವ್ಯಾಪಾರಿ ಹಾಳಾಕತ್ತಿ, ಯಾವ ಥರ ಹಾಳಾಕತ್ಲ ಅಂದ್ರೆ ಬಿಟ್ಟು ಬರೋಕೆ ಮನಸ್ಸು ಬರಲಿಲ್ಲ. ಇಲ್ಲೇ ಟ್ಯೂಷನ್ಗೆ ಹೋಗಿ 1-2 ಹೆಜ್ಜೆ ಒಳಗೆ ಹೋಗಿ ವಾಪಸ್ ಬರ್ತಿದ್ದೆ ಕರ್ಕೊಂಡು. ಇವಾಗ ಅಷ್ಟು ದೂರ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದೀನಿ.
ಮತ್ತು ಈಗ 12:30ಗೆ ಹೋಗ್ಬೇಕು ವಾಪಸ್ ಕರ್ಕೊಂಬರಕ್ಕೆ. ಈ ಫಸ್ಟ್ ವೀಕ್ 12:30ಗೆ ಬಿಡ್ತಾರಂತೆ, ಆಮೇಲೆ ನೆಕ್ಸ್ಟ್ ವೀಕಿಂದ 3 o'clockಗೆ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಆಕೆಗೆ. ಆಮೇಲೆ ಬಸ್ ವೆಹಿಕಲ್ದು ಇನ್ನೂ ಏನೂ ಕೇಳಿಲ್ಲ, ಫೋನ್ನಾಗ ಕೇಳಿದ್ರಂತೆ ಸುಮ್ಮನಾದೆ. ಸೊ ಬರ್ರಿ ಇವಾಗ ನಾವು ನೆಕ್ಸ್ಟ್ ಕೆಲಸ ಮಾಡೋದು. ಬೆಳಗ್ಗೆ ಅಂತೂ ಎಲ್ಲ ಕೆಲಸ ಮುಗಿದ್ಬಿಟ್ಟೈತಿ. ಈಗ ಬಾಕ್ಸ್ ಕಟ್ಟಿದ್ದಾಗೈತಿ. ಬಾಕ್ಸ್ ಬಿಟ್ಟಾಗ ನೋಡ್ತಿರ್ಬೋದಲ್ಲ 2 ಬಾಕ್ಸ್. 6 ಗಂಟೆಗೆ ಎದ್ದು A to Z ಎಲ್ಲ ಮಾಡಿ ಆ ಥರ ಬಾಕ್ಸ್ ರೆಡಿ ಮಾಡಿ ಕಣ್ಣು ಮುಂದೆ ಇಟ್ಟಿರ್ತೀನಿ. ಆದರೂ ಬಿಟ್ಟು ಹೋಗ್ತಾರೆ ಮರ್ತು. ಅದು ಎಂಥ ಮರು ಯಾವ ಲೋಕದಾಗ ಇರ್ತಾರೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತೈತಿ. ನಾನು ಇನ್ನು ಏನೂ ತಿಂದಿಲ್ಲ. ಬೆಳಗ್ಗೆ ಒಂದು ಗ್ಲಾಸ್ ಗ್ರೀನ್ ಟೀ ಬಿಟ್ಟು ಮತ್ತಿನ್ನೇನು ತಿಂದಿಲ್ಲ, ಕುಡ್ದಿಲ್ಲ. ಟಿಫಿನ್ ಮಾಡಬೇಕು. ಹೊಟ್ಟೆ ಫುಲ್ ಹಸಿವಾಗೈತಿ. ನಾನು ಮತ್ತು ತನ್ಮಯ ಇಬ್ಬರು ಸೇರಿ ಟಿಫಿನ್ ಮಾಡ್ತೀವಿ. ಈಗ ಮಾಡಿ ನೆಕ್ಸ್ಟ್ ವ್ಲಾಗನ್ನ ಇವತ್ತಿನ ದಿನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರ್ರಿ. ನಾನು ಊರಿಗೆ ಹೋಗಿ ಬರೋದ್ರೊಳಗೆ ಎಲ್ಲಿ ಹಾಳಾಗಿರ್ತಾವೋ ಅಂಥೇಳಿ ಅಂದ್ಕೊಂಡಿದ್ದೆ. ಪುಣ್ಯ ಏನೂ ಆಗಿಲ್ಲ, ಚೆನ್ನಾಗಿ ಬೆಳೆಯಾಕತ್ತವು ಗಿಡಗಳು. ನಮ್ಮ ಮನೆಯವರು ಒಂಚೂರು ಕೇರ್ ಮಾಡೋಂಗಿಲ್ಲ, ನೀರೂ ಹಾಕೋಂಗಿಲ್ಲ. ಸುಳ್ಳು ನೀರು ಹಾಕಿನಿ ಅದನ್ನು ಹಾಕಿನಿ ಅಂತ ಹೇಳ್ತಾರೆ. ಎಷ್ಟೋ ಗಿಡ ಬಾಡ್ಬಿಟ್ಟಿದ್ರು, ಬಂದಮೇಲೆ ಮತ್ತೆ ನೀರು ಹಾಕಿದೆ. ಸೊ ಇದು ರೋಸ್ ಅಲ್ಲೇ ಅರಳಿ ಅಲ್ಲೇ ಒಣಗಿ ಬಾಡಿ ಹೋಗೈತಿ. ವಾಪಸ್ ಇಲ್ಲೇ ಹಾಕ್ಬಿಡ್ಬೇಕು ತನ್ಮಯ. ಇದು ಆಕೈತಿ, ಇಲ್ಲೇ ಹಾಕ್ಬಿಡ್ಬೇಕು ವಾಪಸ್. ಅದನ್ನು ಒಣಗಿದ್ದು ಕೂಡ ಇಲ್ಲ. ನೋಡಿ ಚಾಕ್ಲೇಟು, ಐಸ್ ಕ್ರೀಮ್ ಎಲ್ಲ ತಿಂದು ಇಲ್ಲೇ ಹಾಕ್ಬಿಡ್ತೀರಲ್ಲ ಇದನ್ನು ಕವರ್ಸ್. ಪ್ಲಾಸ್ಟಿಕ್ ಎಷ್ಟು ಇದು ಆಕೈತಿ ಗೊತ್ತಾ, ಗಿಡಗಳಿಗೆ ಎಷ್ಟು ಪ್ರಾಬ್ಲಮ್ ಆಗ್ತೈತಿ ಪ್ಲಾಸ್ಟಿಕ್. ನೋಡಿ ಫ್ರೆಂಡ್ಸ್, ನಾನು ಆನ್ಲೈನಾಗ ತರಿಸಿದ್ನೆಲ್ಲ 3 ಗಿಡ ನಿಮಗೆ ತೋರಿಸಿದ್ದೆ. ಅವಾಗ ನಾನು ಹಚ್ಚಿದಾಗೂ ನಿಮಗೆ ಹಚ್ಚೀನಿ. ಇದು ಬ್ರೋಕನ್ ಹಾರ್ಟ್ ಏನೋ ಅಂತಾರೆ. ಇದು ಬ್ರೋಕನ್ ಹಾರ್ಟ್ ಇರ್ಬೋದು ಮೋಸ್ಟ್ಲಿ. ಇದೊಂದು ಎಲೆ ಬಾಡೈತಿ, ಬಟ್ ಇದು ಎಷ್ಟು ದೊಡ್ಡದಾಗೈತಿ ನೀವು ನೋಡ್ತಿರ್ಬೋದು. ಇದು ಒಂದು, ಆಮೇಲೆ ಇದು ಒಂದು ನಾನು ತರಿಸಿದ್ದು. ಆಮೇಲೆ ಇದು ಒಂದು ಮನಿ ಪ್ಲಾಂಟ್, ಒಂದು ಟೈಪ್ ಆಫ್ ಮನಿ ಪ್ಲಾಂಟ್. ಇದು ವಾಟರ್ ಲಿಲ್ಲಿ. ಇದಿನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇದು ನೋಡ್ರಿ ಎಷ್ಟು ದೊಡ್ಡದಾಗೈತೆ ಅಂಥೇಳಿ. ನೋಡಿರಿ, ನಾವೇ ಬೆಳೆಸೀವಿ ಅನ್ನುವಂಥ ಖುಷಿನ ಬೇರೆ ಯಾರೋ ಬೆಳೆಸಿದ್ದು ತಂದು ನೆಟ್ಟು ಆಮೇಲೆ ನೋಡುವಂಥ ಖುಷಿನೇ ಬೇರೆ. ನಾವು ನೀರು ಹಾಕಿ ಬೆಳೆಸಿ ಅವು ದೊಡ್ಡ ಹಾಕವಲ್ಲ, ಆ ಖುಷಿನೇ ಬೇರೆ. ಬಾ ತನ್ಮಯ್, ಬಾ ಟಿಫಿನ್ ಮಾಡೋಣ, ಬಾ ಜಲ್ದಿ ಬಾ. ಬರ್ರಿ ಇವಾಗ ನಾವು ಟಿಫಿನ್ ಮಾಡ್ತೀವಿ. ಫುಲ್ ಹೊಟ್ಟೆ ಹಸಿವಾಗೈತಿ. ಎಷ್ಟು ಬೇಜಾರಾಗೈತೆ ಅಂದರೆ ಇವತ್ತು ಬಾಕ್ಸ್ ಬಿಟ್ಟು ಕಟ್ಟಿದ ಬಾಕ್ಸ್ ಎಲ್ಲ ಬಿಟ್ಟು ಹೋಗಿ ಇದೇನು ಅನ್ನೋದಂತೂ ಅದೇನು ಇದು ಅದು ಕಾಂಡ ಅಂತಾರೆ ಅದಕ್ಕೆ. ಇದು ನೋಡ್ರಿ ಮಿರರ್ ಮೀಶೋಯಿಂದ ತರಿಸಿದ್ದೆ. ಇದನ್ನ ಇನ್ನೂ ಅಂಟ್ಸೋಕ್ಕಾಗಿಲ್ಲ. ಈಗ ಅಂಟಿಸ್ತೀನಿ, ಜಸ್ಟ್ ನಾವು ಅಂಟಿಸ್ತೀನಿ. ಇಡಿ ತನ್ಮ, ಇದನ್ನ ಅಂಟಿಸ್ತೀನಿ. ಇಡಿ ಇಲ್ಲಿ ಕಟ್. ಸಾಯಿರಾಮ್. ಎರಡು ಸಾಕಲ್ಲ? ಸಾಕು. ಇನಫ್ ಮನಿ. ಎಲ್ಲ 1 ಕಿಲೋಮೀಟರ್ನು ಇವನ್ನೆಲ್ಲ ಕಿತ್ತಾಕ್ಬೇಕು. ಇವನ್ನ ಅದೊಂದು ಬೇಡ, ಇಲ್ಲ ಹಾಕು. ಸಿಕ್ತತ್ತಲ್ಲ. ನಿಮ್ಮ ಪಪ್ಪ ಫೋನ್ ಮಾಡಿದ್ರು. ಈಗ ಆವಾಗಿಂದ ಮಾಡಕತ್ತೀನಿ, ಒಂಚೂರು ಎತ್ತಾಗತ್ತಿಲ್ಲ. ಬರೀ ಕೆಲಸ ಇದ್ರೆ ಮುಗೀತು ಕತೆ. ಅಂಟುತ್ತಿದೆ ಇಲ್ಲ, ಡೌಟ್ ಇದೆ ನನಗೆ. ಯಾಕೆ ಬಂದು ಕ್ಲಿಕ್ ಮಾಡಿ ಯಾರು ಇಲ್ಲೇ ಸ್ವಲ್ಪ ಪಾರ್ಸಲ್ಗಳು ಬಂದವು, ಅದನ್ನು ರಿಸೀವ್ ಮಾಡಿಕೊಂಡೆ. ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆಗಳನ್ನ ಆರ್ಡ್ರ್ ಮಾಡಿದ್ರು, ಅದು ಬಂತು. ಬಟ್ಟೆಗಳದವೆ ಏನೋ ಗೊತ್ತಿಲ್ಲ. ಎಲ್ಲ ವೆಬ್ಸೈಟ್ಗಳಿಗೂ ಅಂದರೆ ಎಲ್ಲ ಆ್ಯಪ್ಗಳಿಗೂ ನಾವು ಮಾಡಿರ್ತೀವಿ. ಅದು ಯಾವ ಬರ್ತವೋ ಆವಾಗ ಗೊತ್ತಾಗ್ಬೇಕು, ನಮಗೆ ಗೊತ್ತಾಗ್ತೈತೆ ನಾವು ಏನು ಮಾಡಿರ್ತೀವಿ ಅನ್ನೋದು ನೆನಪಿರಂಗಿಲ್ಲ. ಅದೇ ಬಟ್ಟೆ ಬಂತು ಅವಳಿಗೆ ಡೈಲಿ ಯೂಸ್ಗೆ ಅಂಥೇಳಿ. ಪ್ಯಾಂಟ್ಸು ಟೀ ಶರ್ಟ್ಸ್ ಎಲ್ಲ ಮಾಡಿದ್ದೆ, ಅವು ಬಂದವು. ಸೊ ಅದೊಂದು ರಿಸೀವ್ ಮಾಡಿಕೊಂಡು ಇನ್ನೂ ಟಿಫಿನ್ ಇನ್ನೇನು ಮಾಡಬೇಕು ಅನ್ನೋಷ್ಟೊತ್ತಿಗೆ ಬಂತು. ಅಜಿಯೋ ಒಳಗೆ ಇವಾಗ ಸದ್ಯಕ್ಕೆ ಈ ಚಿಕ್ಕ ಮಕ್ಕಳ ಬಟ್ಟೆಗಳ ಮೇಲೆ ಸಿಕ್ಕಾಪಟ್ಟೆ ಆಫರ್ಸ್ ಅದಾವೆ. ಈ ಪ್ಯಾಂಟ್ಸು ಆಮೇಲೆ ಟೀ ಶರ್ಟ್ಸ್ ಮೇಲಂತೂ ಸಿಕ್ಕಾಪಟ್ಟೆ ಆಫರ್ಸ್. ಅಂದರೆ
ಫುಲ್ ಲೋ ಪ್ರೈಸ್ ಒಳಗೆ ಈ ಪ್ಯಾಂಟು ಆಮೇಲೆ ಟಿ ಶರ್ಟ್ಸ್ ಎಲ್ಲ ಸಿಗ್ತಾವೆ. ಡೈಲಿ ಯೂಸ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿನೂ ಚೆನ್ನಾಗಿರ್ತಾವೆ. ನಾವು ಹೋಗಿ ಶಾಪ್ನಾಗ ಏನಾದರೂ ನೀವು ನೋಡಿದ್ರಿ ಅಂದ್ರೆ ಒಂಚೂರು ಡಿಸ್ಕೌಂಟ್ ಇರೋಂಗಿಲ್ಲ. MRP ಕೊಟ್ಟೆ ತೊಗೋಬೇಕು. ಈ MRP ನಾವೇನಾದರೂ ಹೋಗಿ ಶಾಪ್ನೊಳಗೆ ಏನಾದರೂ ನೋಡಿದರೆ ಇದ್ರ ಪ್ರೈಸ್ 199, 249, 299 ಹೆಂಗಿರ್ತಾವೆ ಅಲ್ಲೇ MRP ರೇಟಾಗಿ ಕೊಡ್ತಿರ್ಬೇಕು. ಯಾವುದೂ ಡಿಸ್ಕೌಂಟ್ ಕೊಡೋಂಗಿಲ್ಲ. ನಾವು ಆರ್ಡ್ರ್ ಮಾಡಿದಾಗ 99 ರೂಪೀಸ್ ಸಿಕ್ಕಿದ್ದು. ನಾನು ಜಾಸ್ತಿ ಮಾಡಿಬಿಡ್ತೀನಿ ಆ ಟೈಮ್ನಾಗ ಡಿಸ್ಕೌಂಟ್ ಇರುವಾಗ. ಸೊ ಇದಾದಮೇಲೆ ನೋಡಿರಿ, ನಾನು ನನ್ನ ಮನೆಯವ್ರು ಲಂಚ್ ಬಿಟ್ಟು ಹೋಗಿರಲ್ಲ, ಅದನ್ನು ತಿಂದ್ರೆ ಆತಂತ ಅದನ್ನ ತಿನ್ನಾಗತ್ತೀನಿ. ಮತ್ತು ಇನ್ನೇನು ಸಾಯಂಕಾಲವರೆಗೂ ಇಟ್ಟರೆ ವೇಸ್ಟ್ ಆಗ್ತೈತಿ, ಅದನ್ನ ತಿಂದುಬಿಟ್ರೆ ಆಯ್ತು ಅಂಥೇಳಿ ನಾನು ಹೋಗಿ ಪ್ಲೇಟ್ನೊಳಗೆ ಹಾಕ್ಕೊಂಬರೋಷ್ಟ್ರಿಗೆ ನನ್ನ ಮಗ ನೋಡ್ರಿ ಕ್ಯಾಮ್ರಾ ಆನ್ ಮಾಡಿ ಇಷ್ಟೆಲ್ಲ ಅವತಾರ ಮಾಡ್ಯಾನ. ಅದಾದಮೇಲೆ ಹಾಕ್ಕೊಂಬಂದೆ. ಅವನಿಗೂ ಅವ್ನ ಬಾಕ್ಸ್ ಇತ್ತಲ್ಲ, ಅವನಿಗೂ ಅವ್ನ ಬಾಕ್ಸ್ ಅವನು ತಿನ್ಕೊಂಡ. TV ಒಳಗೆ ವೆಬ್ ಸೀರೀಸ್ ಒಳಗೆ ಪಂಚಾಯತ್ ಅಂಥೇಳಿ ಒಂದು ವೆಬ್ ಸೀರೀಸ್ ಬರಾಕತ್ತಿತ್ತು. ಜಾಸ್ತಿ ದಿನ ಆಗಿತ್ತು, ಕಾಯಕತ್ತಿದ್ದೆ ಯಾವಾಗ ಬರ್ತೈತೆ ಅಂಥೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪಂಚಾಯತ್. ನೀವೇನಾದರೂ ವೆಬ್ ಸೀರೀಸ್ನ ಫಾಲೋ ಮಾಡ್ತಿದ್ರೆ ಅಲ್ಲಿ ಪಂಚಾಯತ್ ಅಂಥೇಳಿ ಒಂದು ವೆಬ್ ಸೀರೀಸ್ ಬರ್ತೈತಿ ನೋಡಿರಿ, ಸೂಪರ್ ಐತಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಭಾಳ ಒಳ್ಳೆ ಸ್ಟೋರಿ ಇರ್ತೈತಿ ಇದು. ಅದನ್ನು ನೋಡ್ಕೊತ ಟಿಫಿನ್ ಮಾಡಿದ್ವಿ. ಅದಾದಮೇಲೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ಸಿಗ್ತೀನಿ ರೀ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿ ಟೇಕ್ ಕೇರ್, ಬಾಯ್.